ಎಲ್ಲರಿಗೂ ನಮಸ್ಕಾರ. ಇರಾನ್ ಜೊತೆಗಿನ ಉದ್ವಿಗ್ನತೆ ಹೆಚ್ಚಾಗಿದೆ. ಯುದ್ಧ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಅಧ್ಯಕ್ಷ ಟ್ರಂಪ್ ಕೆಲವೊಂದು ರಾಷ್ಟ್ರಗಳಲ್ಲಿ ಮನವಿ ಮಾಡುತ್ತಿದ್ದಾರೆ. ಅದೇನೆಂದರೆ, ನಾವು ಒಂದು ನೌಕಾಕೂಟ ರಚಿಸುವ, ನಿಮ್ಮಲ್ಲಿರುವ ಯುದ್ಧ ನೌಕೆಗಳನ್ನು ಹಾರ್ಮುಜ್ ಜಲಸಂಧಿಗೆ ಕಳುಹಿಸಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇವರ ಈ ಪ್ರಸ್ತಾವನೆಗೆ ಯಾವುದೇ ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟಿಲ್ಲ. ನಾವು ಯಾಕೆ ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು? ನಾವು ಯುದ್ಧ ನೌಕೆಯನ್ನು ಕಳುಹಿಸುವುದಿಲ್ಲ. ಆಸ್ಟ್ರೇಲಿಯಾ, ಜಪಾನ್, ಕೆಲವೊಂದು ಅಮೆರಿಕದ ಮಿತ್ರ ರಾಷ್ಟ್ರಗಳು ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಗಳನ್ನು ನಿಯೋಜಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಇದು ನಿರ್ಣಾಯಕ ಜಾಗತಿಕ ಇಂಧನ ಪೂರೈಕೆಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಎಂಬುದು ಅಮೆರಿಕದ ಸಮರ್ಥನೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಅಮೆರಿಕಗೆ ಮುಖಭಂಗ ಉಂಟಾಗಿದೆ. ಇದರಲ್ಲಿ ಸ್ವತಃ ನ್ಯಾಟೋ ರಾಷ್ಟ್ರಗಳು ಕೂಡ ತಿರಸ್ಕರಿಸಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ, ಅದರ ಎಫೆಕ್ಟ್ ಈಗಾಗಲೇ ಪ್ರಪಂಚದ ರಾಷ್ಟ್ರಗಳಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗೆ ಮುಂದುವರಿದರೆ ಇನ್ನೂ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಹಡಗುಗಳು ಮುಕ್ತವಾಗಿ ಸಾಗಿದರೆ ಮಾತ್ರ ಕೆಲವೊಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅದಕ್ಕೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದ್ರು. ಯುದ್ಧದಿಂದ ಅಮೆರಿಕಗೆ ತುಂಬ ಲಾಸ್ ಆಗಿದೆ. ಇರಾನ್ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ನಡೆಸುತ್ತಿದೆ. ಮತ್ತೊಂದು ಕಡೆ ಅಮೆರಿಕಗೆ ಇಸ್ರೇಲ್ ರಾಷ್ಟ್ರ ಬಿಟ್ಟರೆ ಬೇರೆ ಯಾವ ರಾಷ್ಟ್ರಗಳು ಕೂಡ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ. ಅಮೆರಿಕ ನ್ಯಾಟೋ ಸದಸ್ಯ ರಾಷ್ಟ್ರ. ಒಪ್ಪಂದದಲ್ಲಿ ಹೇಳಿಕೆಯೂ ಇದೆ, ಒಬ್ಬರ ಮೇಲೆ ದಾಳಿಯನ್ನು ಎಲ್ಲರ ಮೇಲೆ ದಾಳಿ ಅಂತ ಪರಿಗಣಿಸುವುದು. ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡಿದ್ರು. ಯಾವ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಕೂಡ ಜಾಯಿನ್ ಆಗಿಲ್ಲ. ಇಲ್ಲಿ ಟ್ರಂಪ್ಗೆ ಹಿನ್ನಡೆಯಾಗಿದ್ದು. ಇನ್ನೊಂದು ವಿಚಾರ, ಇದರಲ್ಲಿ ಕ್ವಾಡ್ ರಾಷ್ಟ್ರಗಳು ಕೂಡ ಭಾಗವಹಿಸುವುದಿಲ್ಲ. ಇದರಲ್ಲಿ ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಇವು ಸದಸ್ಯ ರಾಷ್ಟ್ರಗಳು. ಈ ಕೂಟ ರಚನೆಯಾಗಿದ್ದು ಹಿಂದೂ ಮಹಾಸಾಗರದಲ್ಲಿ ಚೀನಾವನ್ನು ತಡೆಯಲು, ಅದರ ಪ್ರಭಾವವನ್ನು ಕಡಿಮೆಗೊಳಿಸಲು ಈ ಕೂಟ ರಚನೆಯಾಗಿದೆ ಹೊರತು ಬೇರೆ ಉದ್ದೇಶಕ್ಕೆ ಅಲ್ಲ. ಇಲ್ಲಿ ನೋಡಲು ಹೋದರೆ ಇರಾನ್ ಬ್ರಿಕ್ಸ್ ಸದಸ್ಯ ರಾಷ್ಟ್ರ, ಭಾರತ ಬ್ರಿಕ್ಸ್ ಸದಸ್ಯ ರಾಷ್ಟ್ರ. ಇವುಗಳ ಸಂಬಂಧ ಚೆನ್ನಾಗಿ ಇದೆ. ಅಮೆರಿಕ ಹೇಳಿದೆ ಅಂತ ನಾವು ಯಾಕೆ ಇರಾನ್ ವಿರುದ್ಧ ಯುದ್ಧ ಮಾಡಬೇಕು? ಎಲ್ಲ ರಾಷ್ಟ್ರಗಳ ಥಿಂಕಿಂಗ್ ಇದೇ ರೀತಿ ಇದೆ.